ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಮ್ಮರ್ ಸೆಮಿಸ್ಟರ್ ಆ್ಯಂಡ್ ಮೇಕಪ್ ಎಕ್ಸಾಮ್ ಬಗ್ಗೆ ಅದರ ಮಾತಾಡ್ತೀನಿ. ಸಾಕಷ್ಟು ಜನ ಆದರೆ ಕಮೆಂಟ್ ಬಾಕ್ಸಲ್ಲಿ ಆಗ್ತಾಯಿದ್ರು ಮೇಕಪ್ ಎಕ್ಸಾಮ್ ಯಾವಾಗ ಮತ್ತು ಸಮ್ಮರ್ ಸೆಮಿಸ್ಟರ್ ರಿಸಲ್ಟ್ ಯಾವಾಗ ಅಂತಂದು. ನೋಡಿ, ಸಮ್ಮರ್ ಸೆಮಿಸ್ಟರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬಟ್ ಎಕ್ಸಾಮು ಮತ್ತು ಅದರ ಫೀಸ್ ಅದನ್ನೆಲ್ಲ ಕೇಳ್ತಿದ್ರೆ ನಿಮಗೆ ಆಲ್ರೆಡಿ ಡೇಟ್ ಕೂಡ ಕೊಟ್ಟಿದ್ದಾರೆ, ಒಂದು ಕ್ಯಾಲೆಂಡರ್. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆಲ್ರೆಡಿ ನಾನು ಒಂದು ವಾಟ್ಸಪ್ ಚಾನಲ್ ಕೂಡ ಶೇರ್ ಮಾಡಿದ್ದೆ. ಈಗ ಆಲ್ರೆಡಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಸಮ್ಮರ್ ಸೆಮಿಸ್ಟ್ರಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ನೀವು ಎಲ್ಲರೂ ರಿಜಿಸ್ಟರ್ ಆಗಿ ಕ್ಲಾಸ್ಗಳು ಸ್ಟಾರ್ಟ್ ಆಗಿದೆ. ಆಗಸ್ಟ್ 4 ಸ್ಟಾರ್ಟ್ ಆಗಿದೆ. ಈಗ ಸ್ವಲ್ಪ ಜನ ಹೇಳ್ತಿದ್ದಾರೆ ನಮ್ದು ಇನ್ನೂ ಸೆಕೆಂಡ್ ಸೆಮ್ ರಿಸಲ್ಟೇ ಬಂದಿಲ್ಲ, ನಾವು ಯಾವ ಥರ ಈಗ ಸಮ್ಮರ್ ಸೆಮಿಸ್ಟ್ರಿಗೆ ಜಾಯ್ನ್ ಆಗಬೇಕು ಅಂತಂದು. ಆಮೇಲೆ ಮೇಕಪ್ ಎಕ್ಸಾಮ್ ಅದ್ರ ಬಗ್ಗೆನೂ ಮಾತಾಡ್ತೀನಿ. ನೋಡಿ, ಈಗ ನಿಮ್ಮದು ಸೆಕೆಂಡ್ ಸೆಮ್ ರಿಸಲ್ಟ್ ಬಿಟ್ಟ ಮೇಲೆ ನಿಮ್ದೇನಾದ್ರು ಬ್ಯಾಕ್ಲಾಗ್ಸ್ ಇತ್ತು ಅಂದರೆ ನೀವು ಅವಾಗ ಕೂಡ ನಿಮಗೆ ಮತ್ತೆ ಪೋರ್ಟಲ್ ಓಪನ್ ಆಗುತ್ತೆ, ಅವಾಗ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬೋದಾಗಿರುತ್ತೆ ಸಮ್ಮರ್ ಸೆಮಿಸ್ಟ್ರಿಗೆ. ಆಯಿತಾ? ಇದು ಒಂದು. ಯಾಕಂದರೆ ನಿಮಗೆ ಸಮ್ಮರ್ ಸೆಮಿಸ್ಟ್ರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಿಮಗೆ ಯಾವಾಗ ನೀವು 7th ಸೆಮಿಸ್ಟ್ರಿಗೆ ಹೋಗಬೇಕಾದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ದು ಫುಲ್ ಕ್ಲಿಯರ್ ಆಗಿರಬೇಕಾಗುತ್ತೆ. ಯಾವುದೇ ಥರ ಒಂದೇ ಒಂದು ಸಬ್ಜೆಕ್ಟ್ ಕೂಡ ನಿಮಗೆ ಬ್ಯಾಕ್ಲಾಗ್ ಇರಬಾರ್ದಾಗಿರುತ್ತೆ. ಮತ್ತು ನೀವು 3rd ಸೆಮ್ಗೆ ಎಂಟ್ರ್ ಆಗಬೇಕಂದ್ರೂ ಕೂಡ ನಿಮಗೆ ಕ್ರೆಡಿಟ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಕ್ರೆಡಿಟ್ಸ್ ಬೇಕಂತ ಹೇಳಿದ್ದೀನಲ್ಲ ಆಲ್ರೆಡಿ, ಅಷ್ಟು ಕ್ರೆಡಿಟ್ಸ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಅಂದರೆ ಮಿನಿಮಮ್ 24 ಕ್ರೆಡಿಟ್ಸ್ ಅದನ್ನು ನೀವು ಮೇಂಟೈನ್ ಮಾಡಬೇಕು ಯಾವಾಗ ನೀವು 3rd ಸೆಮ್ಗೆ ಎಂಟ್ರ್ ಆಗಬೇಕಂತ. ಅದಕ್ಕೋಸ್ಕರ ಮತ್ತು ಜಾಸ್ತಿ ಜನ ಫೋಕಸ್ ಮಾಡಿ ಮ್ಯಾಥ್ಸ್ಗೆ. ಯಾಕಂದ್ರೆ ಸಾಕಷ್ಟು ಜನ ಮ್ಯಾಥ್ಸ್ನ ತುಂಬ ಸ್ಟ್ರಗಲ್ ಪಡ್ತಿದ್ದೀರಾ. ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿದ್ದರೆ ನಿಮಗೆ M1 M2 ಮತ್ತು ನೆಕ್ಸ್ಟ್ 3rd and 4th ಸೆಮ್ಗೆ ಹೋದಾಗ ನಿಮಗೆ M4 M5 ಬರುತ್ತೆ. ಅದು ಸ್ವಲ್ಪ ಹಾಗೆ ಮ್ಯಾಥ್ಸು ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು M1 or M2 ಏನಾದರೂ ಬ್ಯಾಕ್ಲಾಗ್ಸ್ ಅಂತಂದರೆ ಸ್ವಲ್ಪ ಟೈಮ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಯಾರು ಹಾಲಿಡೇಸ್ನ ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡಿ, ಯಾರು ಬ್ಯಾಕ್ಲಾಗ್ ಇಲ್ದೇ ಎಂಜಾಯ್ ಮಾಡ್ತಿದ್ರೆ ಮಾತ್ರ ಎಂಜಾಯ್ ಮಾಡಿ. ಬ್ಯಾಕ್ಲಾಗ್ಸ್ ಇತ್ತಂದರೆ ಇವಾಗ ಟೈಮ್ ಇದೆ ಸಮ್ಮರ್ ಸೆಮಿಸ್ಟರ್ ಅಂತ, ಇದನ್ನ ಯುಟಿಲೈಸ್ ಮಾಡಿಕೊಂಡು ನೀವು ಸಮ್ಮರ್ ಸೆಮಿಸ್ಟ್ರಿಗೆ ರಿಜಿಸ್ಟರ್ ಆಗಿದ್ದವ್ರು ಏನು ಮಾಡೋಕ್ಕೆ ಕ್ಲಾಸ್ ಕೇಳ್ಕೊಂಡು ಮುಗಿಸ್ಕೊಳ್ಳಿ. ನಿಮಗೆ ಬಂದು ಪ್ರಾಕ್ಟಿಕಲು, ಆಮೇಲೆ ಪ್ರಾಕ್ಟಿಕಲು ಅದೆಲ್ಲ ಆ ಡೇಟ್ ಕೊಟ್ಟಾರಲ್ಲ ಆ ಡೇಟನ್ನು ಮುಗಿಸ್ತಾರೆ. ಮತ್ತು ಥಿಯರಿ ಎಕ್ಸಾಮಿನೇಷನ್ ಬಂದ್ಬಿಟ್ಟು ನಿಮಗೆ 15th 9th 2025 ಹಿಡಿದು 3/10/2024 ಒಳಗಡೆ ಮುಗಿಸ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತು 3rd ಸೆಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಷ್ಟೊಳಗಡೆ ನಿಮ್ಮ ಒಂದು ಎಲ್ಲ ಮುಗಿಸ್ಕೊಳ್ಳಿ. ಆಮೇಲೆ ಬೇರೆ ಒಂದು ಮೇಕಪ್ ಎಕ್ಸಾಮು ಅಂತ ಕೇಳ್ತೀರಿ. ನೋಡಿ, ಮೇಕಪ್ ಎಕ್ಸಾಮ್ಗೆ ಫೀಸ್ ಎಷ್ಟಿರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ನೋಡಿ, ಮೇಕಪ್ ಎಕ್ಸಾಮ್ದು ಟೈಮ್ ಟೇಬಲ್ ಆದಷ್ಟು ಬೇಗನೆ ಬಿಡ್ಬೋದು, ವೇಟ್ ಮಾಡೋಣ. ಆಮೇಲೆ ಒಂದು ಸಬ್ಜೆಕ್ಟ್ಗೆ ಎಷ್ಟು ಫೀಸ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ, ಫೀಸ್ ಬಂದ್ಬಿಟ್ಟು ಜಸ್ಟ್ ಒಂದು ಸಬ್ಜೆಕ್ಟ್ಗೆ 300 ರೂಪೀಸ್ ಇರುತ್ತೆ. ನಿಮ್ಮ ಅಪ್ಲಿಕೇಶನ್ ಫೀಸ್ ಬಂದು 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಒಂದು ಸಬ್ಜೆಕ್ಟ್ ಹಾಕಿದ್ರು ಒಂದೊಂದು ಕಾಲೇಜಸಲ್ಲಿ ನೀವೆಲ್ಲ ಒಂದು 2-3 ಸಬ್ಜೆಕ್ಟ್ಸು ಬ್ಯಾಕ್ಲಾಗ್ಸ್ ಇತ್ತಂದ್ರೂ ಕೂಡ ನಿಮಗೆ ಜಸ್ಟ್ 30 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಬಟ್ ಈಚ್ ಸಬ್ಜೆಕ್ಟಿಗೆ 300 ರೂಪೀಸ್ ತೊಗೋತಾರೆ. ಮತ್ತು ಸ್ವಲ್ಪ ಜನ ಕೇಳೋದು ಏನಪ್ಪ ಅಂದರೆ, ನಿಮಗೆ ಮೇಕಪ್ ಎಕ್ಸಾಮು ನಾವು ಬರೀತೀವಲ್ಲ ಅಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲ. ಇದು ಏನು ಮೇಕಪ್ ಎಕ್ಸಾಮ್ ಬರೆಯೋದ್ರಿಂದ ಏನೂ ತೊಂದರೆ ಆಗೋಲ್ಲ. ಮೇಕಪ್ ಎಕ್ಸಾಮ್ನ ಬಿಟ್ಟು ನೀವೇನಾದರೂ ಬೇರೆ ಎಕ್ಸಾಮ್ ಬರೆದ್ರಿ ಅಂದರೆ ರಿಯಲ್ ಅಂದರೆ ಇನ್ನೊಂದು ಸೆಮ್ಮಲ್ಲಿ ನೀವು 8th ಸೆಮಿಸ್ಟರ್ ಈ ಥರ ಬರೆದ್ರಿ ಅಂದರೆ ಆಗ ನಿಮ್ಮೊಂದು ಮಾರ್ಕ್ಸ್ ಕಾರ್ಡಲ್ಲಾದರೆ ಅದು ಆಗ್ತಿರುತ್ತೆ. ಓಕೆ, ನೀವು ಎಷ್ಟು ಕ್ರೆಡಿಟ್ಸ್ಗೆ ನೀವು ಇದನ್ನು ಎನ್ರೋಲ್ ಮಾಡಬೇಕು ಎಲ್ಲ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಜಸ್ಟ್ ರಿವೈಸ್ ಮಾಡೋಣ ಒಂದು ಸರಿ ರಿಮೈಂಡ್ ಥರ ಹುಡುಗರಿಗೆ ಅಂತಂದು. ಯಾರು ರಿಜಿಸ್ಟರ್ ಆಗಿಲ್ಲ. ಆಮೇಲೆ ಸ್ವಲ್ಪ ಜನ ನಮಗೆ ಡೌಟ್ಸ್ ಇದೆ ಅಂದರೆ ನಾವು ಈಗ ಡೌಟ್ಸ್ ಇಲ್ಲ, ಈಗ ನಾವು ಒಂದೇ ಸಬ್ಜೆಕ್ಟ್ಸ್ ಇದೆ, ನಾನು ರಿಜಿಸ್ಟರ್ ಆಗಿಲ್ಲ, ಡೌಟ್ಸ್ ಇಲ್ಲ, ಆದರೂ ಮೇಕಪ್ ಎಕ್ಸಾಮ್ ಬರೀತೀನಿ ಅಂತಂದ್ರೆ ಅವರು ಕೂಡ ನೀವು ಈಗ ಏನು ಸಮ್ಮರ್ ಸೆಮಿಸ್ಟ್ರು ಕ್ಲಾಸಸ್ ನಡೀತಿದೆ ಅಲ್ಲೋಗಿ ನಿಮ್ಮ ಡೌಟ್ಸ್ ಆದರೆ ಕ್ಲಿಯರ್ ಆಗಿ ಮಾಡ್ಕೋಬೋದಾಗಿರುತ್ತೆ. ಓಕೆನಾ? ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿತ್ತು. ಮತ್ತು ನಾನು ಆಲ್ರೆಡಿ ಹೇಳ್ದಂಗೆ ಸಮ್ಮರ್ ಸೆಮಿಸ್ಟ್ರಿಗೆ ಯಾರು ರಿಜಿಸ್ಟರ್ ಆಗಬೇಕಂದ್ರೆ, ಯಾರೋ ನಿಮ್ಮ ಒಂದು ಅಟೆಂಡೆನ್ಸ್ ಇರೋಲ್ಲ ಮತ್ತು ಸಿಲೆಬಸ್ನ ನೀವು ಕರೆಕ್ಟಾಗಿ ಓದಿರಲ್ಲ, ಆಮೇಲೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿರಲ್ಲ, ಫೇಲ್ ಆಗಿರ್ತಿರಲ್ಲ, ಆ ಒಂದು ಸ್ಟೂಡೆಂಟ್ಸ್ಗೆ ಸಮ್ಮರ್ ಸೆಮಿಸ್ಟರ್ ಆಗಿರುತ್ತೆ. ನಿಮ್ದು ಯಾವುದೇ ಥರ ಬ್ಯಾಕ್ಲಾಗ್ಸ್ ಇಲ್ಲ, ನಮ್ಮದೆಲ್ಲ ಫುಲ್ ಕ್ಲಿಯರ್ ಆಗಿದೆ ಅಂದರೆ ಯಾವುದೇ ಕಾರಣಕ್ಕೂ ತಲೆ ಕಟ್ಸ್ಕೊಬೇಡಿ. ಹಾಲಿಡೇಸ್ನ ಸ್ವಲ್ಪ ಅಷ್ಟೇ ಎಂಜಾಯ್ ಮಾಡಿ ಮತ್ತೆ 3rd ಸೆಮ್ಗೆ ಸ್ಟಾರ್ಟ್ ಆಗಿ. ಯಾರು ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಓದ್ತಾ ಇದ್ದರೆ ಮತ್ತು ಬೇರೆ ಒಂದು ಸೆಮಿಸ್ಟರ್ ಕೂಡ ನೀವು ಮೇಕಪ್ ಎಕ್ಸಾಮಲ್ಲಿ ನೀವು ಬರ್ಕೋಬೋದಾಗಿರುತ್ತೆ. ಆಮೇಲೆ ಒಂದು ಮೇಕಪ್ ಎಕ್ಸಾಮ್ಗೆ ಒಂದು ಸಬ್ಜೆಕ್ಟ್ಗೆ 300 ರೂಪೀಸ್ ಅಂತ ಹೇಳಿದ್ದೀನಿ. ಇಷ್ಟು ಒಂದು ವೀಡಿಯೋದಲ್ಲಿ. ಮತ್ತು 3rd ಸೆಮ್ ರಿಸಲ್ಟ್ ಸ್ವಲ್ಪ ಜನ ಕೇಳ್ತಿದ್ದು. 3rd ಸೆಮ್ ರಿಸಲ್ಟ್ ಇನ್ನೂ ಸ್ಟಿಲ್ ಯಾವುದೇ ಥರ ಅಪ್ಡೇಟ್ಸ್ ಇಲ್ಲ. ಮೇ ಬಿ ಆಗಸ್ಟ್ 25th ಒಳಗಡೆ ನಿಮ್ಮ ಒಂದು 3rd ಸೆಮ್ ರಿಸಲ್ಟ್ ಬರುವಂಥ ಸಾಧ್ಯತೆ ಆದರೆ ಇದೆ. ಇಷ್ಟೇ ಈ ಒಂದು ವೀಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಮತ್ತು ನಿಮ್ಗೆ ಯಾವ ಥರ ಕಮೆಂಟ್ಸು ಡೌಟ್ಸ್ ಏನಿತ್ತು ನಮ್ಗೆ ಖಂಡಿತ ನಮ್ಮ ಕಮೆಂಟ್ಸಲ್ಲಿ ಹಾಕಿ, ಖಂಡಿತ ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು ಆಲ್, ಜೈ ಹಿಂದ್, ವಂದೇ ಮಾತರಂ.